ಮಾಡಿದ್ರು ಆ ಫೀಲ್ ಬರ್ತಾ ಇಲ್ವಲ್ಲೋ. ಈಗ್ಲೇ ಇಷ್ಟು ಬೋರು, ಇನ್ನು ಲೈಫ್ ಲಾಂಗ್ ಹೇಗೋ ಸಂಸಾರ ಮಾಡೋದು. ನನಗನ್ಸುತ್ತೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬದುಕೋದ್ ಸಾಧ್ಯನೇ ಇಲ್ಲ ಅಂತ. ಈಗೇನೋ ಮಾಡೋದು? ಮನೆಯವ್ರು ನೋಡಿದ್ರೆ ನಮ್ಮಿಬ್ಬರು ಮದ್ವೆ ಮಾಡಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ಇದರಿಂದ ಹೇಗೆ ಎಸ್ಕೇಪ್ ಆಗೋದು? ಒಂದ್ ಕೆಲ್ಸ ಮಾಡು, ಈ ವಿಷಯನ ನಿಮ್ಮಪ್ಪ ಮಾತ್ರ ಹೇಳ್ಬಿಡು. ನಾನಾ? ಮನೇಲಿ ತಾಳಿ ಹೂವಿನಾರ ಇಟ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ. ಫಸ್ಟ್ ನೈಟ್ ರೂಮ್ ಕಳ್ಸಿ ನೆಕ್ಸ್ಟ್ ನೈಟ್ ಮಗು ಜೊತೆ ಆಟಾಡೋ ಸ್ಪೀಡಲ್ಲಿ ಕಾಯ್ತಿದ್ದಾರೆ. ಇನ್ ನಾನೇನಾದ್ರೂ ಈ ವಿಷಯನ ಹೇಳ್ಬಿಟ್ರೆ ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಬಿಡ್ತಾರಷ್ಟೇ. ಪ್ಲೀಸ್ 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 ನೀನೇ ಒಂದೇನಾದ್ರೂ ಐಡಿಯಾ ಮಾಡಿ ನಮ್ಮ ಮದ್ವೆ ಪೋಸ್ಟ್ಪೋನ್ ಮಾಡಿಸ್ಬಿಡೋ. ಮುಂದೆ ನಮ್ ಮೂಡ್ ಚೇಂಜ್ ಆದ್ರೆ ಬೇಕಿದ್ರೆ ನೋಡೋಣ, ಏನಂತೀಯ? ನಿಮ್ ಹುಡ್ಗಿರ್ದು ಇದೇ ಆಗೋಯ್ತಲ್ಲೇ. ಮಜಾ ಮಾಡಕ್ ಯಾವಾಗ್ಲೂ ಮುಂದೆ, ರಿಸ್ಕ್ ತೊಗೊಳಕ್ ಹಿಂದೆ. ಪಿಜ್ಜಾ ಬರ್ಗರ್ ತಿನ್ನೋದ್ ನೀವು, ಬಿಲ್ ಕೊಡೋದ್ ನಾವು. ಯಾವಾಗ್ಲೂ ಹುಡುಗರನ್ನೇ ಸಿಕ್ಕಾಕ್ಸ್ತೀರಾ. ಚೆನ್ನಾಗಿದೆ. ಈಗ ಏನು, ಈ ಪ್ರಾಬ್ಲಮ್ ಇಂದ ಆಚೆ ಬರ್ಬೇಕು ಅಷ್ಟೇ ತಾನೆ? Hi Jenny. Hi Sagar, how are you? I'm extremely tense, dude. Why man? What happened? ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಪ್ರಾಬ್ಲಮ್? ನಮ್ಮ ಮನೇಲಿ ನನ್ಗೆ ಪ್ರಿಯಾಂಕಾಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಅಂಡ್ ಇದು ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇದರಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಏನಾದ್ರೂ ಐಡಿಯಾ ಕೊಡೆ. ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡು. ಎಕ್ಸ್ಕ್ಯೂಸ್ ಮೀ, ನನ್ನ ಎಜುಕೇಶನ್ ಎಲ್ಲ ಆಗಿರೋದು ಆಸ್ಟ್ರೇಲಿಯಾಲಿ. ಇಲ್ಲಿ ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನಿ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಅದು ಸರಿ. ಓಕೆ, ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಫೋಟೋ ತೋರಿಸ್ಬಿಡು. ಚಪ್ಲಿ ಹೊಡಿತಾರೆ. ಆಲ್ರೆಡಿ ನಮ್ಮ ಮನೆಯವ್ರಿಗೆ ನೀನು ಗೊತ್ತು, ನಿನಗೊಂದು ಬಿಳಿ ಜಿರಳೆ ಜೊತೆ ಅಫೇರ್ ಇರೋದು ಗೊತ್ತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ನನ್ ಫ್ರೆಂಡ್ ಒಬ್ಳಿದಾಳೆ, ತುಂಬಾ ಕ್ಯೂಟ್ ಆಗಿ ಸಖತ್ತಾಗಿದ್ದಾಳೆ, ಕಾಜಲ್ ಅಂತ. ಅವಳು ಆಸ್ಟ್ರೇಲಿಯಾದಲ್ಲಿ ಸಿಟಿಸನ್. ಸೊ ಅವಳು ಇಂಡಿಯಾಕ್ ಬರಕ್ಕೆ ಚಾನ್ಸೇ ಇಲ್ಲ. ಅವಳ ಫೋಟೋನ ನನಗ್ ಮೇಲ್ ಮಾಡ್ತೀನಿ. ಅವಳೇ ನಿನ್ ಲವರ್ ಅಂತ ಹೇಳ್ಬಿಡು. ಓಕೆ ಓಕೆ, ಡನ್ ಡನ್ ಡನ್. ಬಾಯ್ ಬಾಯ್. ಕಾಜಲ್ ಫೋಟೋಸ್. Check your mail immediately. ಯಾರ್ದು ಫೋಟೋ? ನಿಜ ಹೇಳು, ಈ ಫೋಟೋದಲ್ರು ಯಾರು? ನನ್ ಲವರ್. ನಿಧಾನಕ್ಕೆ ಮಾತಾಡು, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಪ್ರಿಯಾಂಕಾಗೆ ಏನೋ ಗೊತ್ತಾದ್ರೆ ನೀನ್ ಫ್ರೈ ಮಾಡ್ಕೊಂಡು ತಿಂದು ಬಿಡ್ತಾಳೆ. ಅವಳಿಗೆ ಇಷ್ಟ ಇಲ್ದಿರೋದಕ್ಕೇನೆ ಈ ಪ್ಲಾನು. ಅವಳಿಗೆ ನಿನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಅವಳಿಗೆ ಅಲ್ಲ, ನನಗೂ ಇಷ್ಟ ಇಲ್ಲ. ಅದಕ್ಕೆ ಇಬ್ರು ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಮದುವೆ ನಮ್ಮ ಅಟ್ಯಾಚ್ ಮಾಡೋದಕ್ಕೆ ಈ ಹೊಸ ಲವ್ ಡ್ರಾಮಾ ಸ್ಟಾರ್ಟ್ ಮಾಡಿದೀವಿ. ದಿಸ್ ಇಸ್ ನಾಟ್ ಮ್ಯಾಚ್ ಮೇಕಿಂಗ್, ದಿಸ್ ಇಸ್ ಮ್ಯಾಚ್ ಫಿಕ್ಸಿಂಗ್. ಅದ್ ಸರಿ, ಮನೆಯವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡ್ತೀರೋ? ವೇಟ್ ಅಂಡ್ ವಾಚ್ ಮಾಮಾ, ವೇಟ್ ಅಂಡ್ ವಾಚ್. ಈ ಸಿಚುಯೇಷನ್ ಇಂದ ಹೇಗೆ ಎಸ್ಕೇಪ್ ಆಗೋದು ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಇಷ್ಟು ಜೋಶಲ್ಲಿ ಜಾಗ್ ಮಾಡ್ಕೊಂಡ್ ಬರ್ತಾ ಇದೀಯಾ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ, ನಿನಗೆ ಗೊತ್ತಾ? ಗೊತ್ತು, ಎಂಗೇಜ್ಮೆಂಟ್ ಗೊತ್ತು, ಅದ್ರ ಮ್ಯಾನೇಜ್ಮೆಂಟ್ ಗೊತ್ತು. ಏನೋ ಕಮಿಟ್ ಆದಂಗಿದ್ಯಾ? ನೋ ಕಮಿಟ್ಮೆಂಟ್, ಓನ್ಲಿ ಅರೇಂಜ್ಮೆಂಟ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕಾಜಲ್ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಕಾಜಲ್ಲ? ಅವಳು ಯಾರು? ಲವರ್, ಮೈ ಲವರ್. ಲವರ್? ಮೈ ಡ್ರೀಮ್ ಗರ್ಲ್, ಮೈ ಸ್ವೀಟ್ ಗರ್ಲ್, ಮೈ ಸೂಪರ್ ಗರ್ಲ್, ಮೈ ಸ್ಪೈಡರ್ ಗರ್ಲ್. ಅವಳು ಬರ್ತಾಳೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಳೆ. ಯು ರಿಲ್ಯಾಕ್ಸ್, ವೇಟ್ ಅಂಡ್ ವಾಚ್. ತುಜೆ ದೇಖಾ ತೋ ಯೇ ಜಾನಾ. ಯಾರಿ ಕಾಜೋಲ್? ಬಂದ್ರು ಹೋಗು.
ಸಾಗರ್ ಸಾಗರ್ ಎಸ್ ಡ್ಯಾಡ್. ಯಾರ ಇವಳು? ಹೇಳು, ಯಾರು ಇವಳು? ಡ್ಯಾಡ್ ಅದು ಹೇಳು, ಯಾರು ಇವಳು? ನನ್ನ ಲವರ್ ಡ್ಯಾಡ್. ಲವರ? ಹೌದು ಮಾವ, ಕಾಜಲ್ ಅಂತ. ನಾನು ಆಸ್ಟ್ರೇಲಿಯಾಲಿದ್ದಾಗ ವಿ ಫೆಲ್ ಇನ್ ಲವ್. ಬಂದ ತಕ್ಷಣ ಈ ವಿಷಯನ ಹೇಳಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಕ್ಕಿಲ್ಲ. ಈಗ ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದೀನಿ ಅಂತ ಪ್ರಜ್ಞೆ ಇದೆಯಾ? 20 ವರ್ಷಗಳಿಂದ ಕಾಯ್ತಾ ಇದ್ದಾಳೆ ಹುಡುಗಿ. ಈಗ ಬಂದು ಯಾವ್ದೋ ಫೋಟೋ ತೋರಿಸಿ ಲವ್ ಹೋಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ? ಯಾರನ್ನ ಕೇಳಿ ಲವ್ ಮಾಡಿದೆ ಹುಡುಗಿನ? ಏನ್ ಡ್ಯಾಡ್, ಹೇಳಿ ಕೇಳಿ ಮಾಡೋದಕ್ಕೆ ಲವ್ ಏನ್ ಬಿಸ್ನೆಸ್ಸಾ? ನೋಡ್ದೆ, ಇಷ್ಟ ಆಯ್ತು, ಲವ್ ಮಾಡ್ದೆ, ತಪ್ಪ? ಆಹಾ, ಫಾರಿನ್ಗೆ ಹೋಗಿ 2 ಅಕ್ಷರ ಕಲ್ತಿದ ತಕ್ಷಣ ಫಾರಿನ್ ಹುಡುಗಿ ಜೊತೆ ಲವ್ ಅಂತೆ ಲವ್. ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳ ಅನ್ನೋ ಆಸೆಯಿಂದ ಹಗಲು ರಾತ್ರಿ ಈ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೇನೆ. ನನ್ನ ಹತ್ರ ಹಣ ಇಲ್ವಾ, ಆಸ್ತಿ ಇಲ್ವಾ, ಗೌರವ ಇಲ್ವಾ? 3 ತಲೆಮಾರು ಕೂತು ತಿನ್ನೋ ಅಷ್ಟು ಆಸ್ತಿ ನನ್ನ ಹತ್ರನೂ ಇದೆ. ನೋಡೆ, ನನ್ನ ಮಗಳು ಈ ಮನೆ ಸೊಸೆ ಆಗಲ್ಲ ಅಂದ್ಮೇಲೆ ನಮ್ಗೇನೆ ಕೆಲಸ ಇಲ್ಲಿ. ಬರ ಹೋಗೋಣ. ಇವತ್ತಿಗೆ ಈ ಮನೆ ಋಣ ಮುಗೀತು. ಏನ್ ಅಂಕಲ್ ನೀವು ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಋಣ ಗಿಣ ಅಂತೀರಲ್ಲ? ಅವನು ಪ್ರಿಯಾಂಕನ ಮದ್ವೆ ಆಗಿಲ್ಲ ಅಂದ್ರೆ ಸಂಬಂಧ ಇಲ್ಲಿಗೆ ಮುಗ್ದೋಗುತ್ತಾ? ಉಳ್ಕೊಳಕ್ ಇನ್ನೇನಪ್ಪ ಇದೆ? ನನ್ನ ಮಗಳೇ ನನಗ್ ಸರ್ವಸ್ವ. ಅವಳು ಬಾಳಿಗೆ ಬೆಂಕಿ ಬಿದ್ಮೇಲೆ ಇನ್ಯಾವ ಸಂಬಂಧ ಕಟ್ಕೊಂಡು ಏನ್ ಪ್ರಯೋಜನ? ಏಯ್, ಬರ ಹೋಗೋಣ. ಅಯ್ಯೋ ಅತ್ತೆ, ತಡೀರಿ ಅತ್ತೆ. ನಿಲ್ಲಿ ಮಾವ. ಅತ್ತೆ, ಮಾವ, ಅತ್ತೆ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ. ನೀವ್ ಈ ಮನೆ ಬಿಟ್ಟು ಹೋದ್ರೆ ಬೃಂದಾವನ ತರ ನಮ್ಮ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಿಡುತ್ತೆ. ನಾನು ಯಾರಿಗೂ ಮೋಸ ಮಾಡ್ಬೇಕು ಅಂತ ಹಿಂಗ್ ಮಾಡಿಲ್ಲ ಮಾವ. ನನ್ನಿಂದ ಈ ಮನೆ ಹೊಡೆದೋಗುತ್ತೆ ಅನ್ನೋದಾದ್ರೆ ನನ್ ಮನ್ಸು ಹೊಡೆದಿದ್ರು ಪರವಾಗಿಲ್ಲ, ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ನೀವ್ ಹೇಳ್ದಾಗ್ಲೇ ಪ್ರಿಯಾಂಕನ್ ಮದುವೆ ಆಗ್ತೀನಿ. ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಮಾವ. ಐ ಆಮ್ ಸಾರಿ, ಪ್ಲೀಸ್ ಅಂತೆ. ಬೇಡ ಕಣೋ, ನಿನ್ನ ಹತ್ರ ನನ್ನ ಕೈ ನೋಡಕ್ಕಾಗಲ್ಲ ಸಾಗರ್, ನೋಡಕ್ಕಾಗಲ್ಲ. ಆಹಾ, ಏನ್ ಕಲಾಕಾರ ನನ್ ಮಗ, ಪಟಾಯಿಸ್ಬಿಟ್ಟ ನೋಡಿ, ಸಾಗರ್ ಪ್ರಿಯಾಂಕಾ ಇಬ್ರು ನಮ್ಮ 2 ಕಣ್ಣುಗಳಿದ್ದಾಗೆ. ಯಾವುದೇ ಕಣ್ಣಲ್ಲಿ ನೀರು ಬಂದ್ರು ನೋವಾಗೋದು ನಮ್ಗೇನೆ. ಮುಂದೆ ಬಾಳಿ ಬದುಕಬೇಕಾದವರು ಅವರು. ಈಗ ಈ ಸಾಗರ್ ಪ್ರೀತಿಸಿದ ಹುಡುಗಿ ಜೊತೆಲೇ ಮದುವೆ ಮಾಡೋಣ. ಹಾಗೇನೆ ಪ್ರಿಯಾಂಕಾಗೂ ಅವಳು ಇಷ್ಟಪಟ್ಟ ಹುಡುಗನ ಹುಡುಕಿ ತಂದು ಮದುವೆ ಮಾಡೋಣ. ಅಮ್ಮ ಹೇಳ್ದಾಗೆ ಪ್ರಿಯಾಂಕಾಗೆ ಬೇರೆ ಗಂಡು ನೋಡೋಣ, ಇವನಿಗೆ ಇವಳ ಜೊತೆ ಮದುವೆ ಮಾಡೋಣ. ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗಬೇಕು. ಏಯ್, ಆ ಹುಡುಗಿ ಫೋನ್ ನಂಬರ್ ಕೊಡು, ಈಗಲೇ ಮಾತಾಡ್ತೀನಿ. ಫೋನ್ ನಂಬರ್ ಡ್ಯಾಡ್? ಯಾಕೋ ಅವರಪ್ಪ ಅಮ್ಮಗೂ ಹೇಳಿಲ್ವಾ? ಈ ಲವ್ ಮಾಡೋರು ಹಣೆ ಬರನೇ ಇಷ್ಟ ಅಣ್ಣ. ಹೇಳ್ದೆ ಕೇಳ್ದೆ ಲವ್ ಮಾಡ್ಬಿಡ್ತಾರೆ. ಅವರು ಟೆನ್ಷನ್ ತಗೊಳ್ಳೋದು, ಮನೆಯವ್ರಿಗೂ ಟೆನ್ಷನ್ ಕೊಡೋದು. ಲವ್ ಮಾಡೋದಕ್ಕೆ ಹುಡುಗಿ ನಂಬರ್ ತಗೊಂಡ್ರೆ ಸಾಕು. ಅಪ್ಪ ಅಮ್ಮ ನಂಬರ್ ತಗೊಂಡು ನಿಮ್ಮ ಮಗಳನ್ನ ಥಿಯೇಟರ್ ಕಳ್ಸಿ, ಪಾರ್ಕ್ ಕಳ್ಸಿ, ಮೀಟ್ ಮಾಡ್ಬೇಕು ಅಂತ ಹೇಳೋದಕ್ಕಾಗತ್ತಾ? ಇಷ್ಟು ಚಿಕ್ಕ ವಿಷಯನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಚಿಕ್ಕಪ್ಪ ಅನ್ನೋದು. ಹೋಗ್ಲಿ ಬಿಡು, ಅವಳ ನಂಬರೇ ಕೊಡಪ್ಪ, ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಮಾಡ್ತೀನಿ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದ್ಯಲ್ಲಪ್ಪ. Hello? ಹಲೋ. Who is this? ಹೇ ಕಾಜಲ್, ಹೌ ಆರ್ ಯು? Kajal? What? ನಮ್ಮ ಮನೇಲಿ ನಮ್ ಲವ್ ಬಗ್ಗೆ ಮಾತಾಡ್ದೆ, ಎಲ್ಲ ಒಪ್ಕೊಂಡ್ಬಿಟ್ರು. Isn't that awesome? ಸರಿ, ನೀ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳಿ 15th ಬೆಂಗಳೂರು ಕರ್ಕೊಂಡ್ ಬಂದ್ಬಿಡು. 25th ಎಂಗೇಜ್ಮೆಂಟ್. What you talking? Idiot! Stupid! Scoundrel! Damn! ಹೌದಾ? ಓಕೆ ಓಕೆ, ಸೇಮ್ ಟು ಯು. ಬಾಯ್. ಓಕೆ ಡ್ಯಾಡ್, 15th ಇರ್ತಾಳಂತೆ. ಸರಿ ಸರಿ, ಹುಡುಗಿ ತಂದೆ ತಾಯಿ ಬಂದ್ಮೇಲೆ ಮದುವೆ ವಿಷಯ ಮಾತಾಡ. ಏನು ಏನು ಇದೆಲ್ಲ? ಯಾರಿಗೋ ಫೋನು? ಕಾಜಲ್ಗೆ. ಕಾಜಲ್ಲ? ಕಾಜಲ್ ಯಾರು ಅಂತ ಗೊತ್ತೇ ಇಲ್ಲ ಅಂದಲ್ಲೋ? ಗೊತ್ತಿಲ್ಲ. ಮತ್ತೆ ಫೋನು ಮಾಡಿದ್ನಲ್ಲ ಮಾಮ. ನನ್ ಕನ್ಫ್ಯೂಸ್ ಮಾಡ್ಬೇಡ. ಫೋನ್ ಯಾರು ಮಾಡಿದ್ದೆ, ಅವ್ರೇನ್ ಹೇಳಿದ್ರು ನನ್ಗೆ ಹೇಳು. ಅವಳು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ಹೋಗ್ ಮಾಮ, ನಂಗೆ ನಾಚಿಕೆ ಆಗತ್ತೆ. ನೀನು ಏನು ಗೊತ್ತಿಲ್ದಂಗೆ ಸುಮ್ನೆ ಇದ್ಬಿಡು.
ಮತ್ ಬರ್ತಾಳೆ ಅಂದಲ್ಲೋ. ಅಂದೆ ಹಂಗಂತ ಬರ್ಲೇಬೇಕು ಅಂತ ಏನಿಲ್ವಲ್ಲ. ಇಂದಿದ್ ಇಂದಿಗೆ ನಾಳೆದ್ ನಾಳೆಗೆ, ಅದಕ್ಕೆ ಯಾಕೆ ಮಾಮ ಟೆನ್ಷನ್ ಮಾಡ್ಕೊಂತ್ಯಾ? ಸಾಗರ್ ಬಂದೆ.